ಅರಸೀಕೆರೆಯಲ್ಲಿ ಉಚಿತ ಡಯಾಲಿಸಿಸ್ ಕೇಂದ್ರ ಓಪನ್. ಪ್ರತಿದಿನ 14 ರೋಗಿಗಳಿಗೆ ಉಚಿತ ಡಯಾಲಿಸಿಸ್ ಚಿಕಿತ್ಸೆ. ಅರಸೀಕೆರೆ ತಾಲೂಕಿನ ಜಯಚಾಮರಾಜೇಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಉಚಿತ ಡಯಾಲಿಸಿಸ್ ಕೇಂದ್ರ ಉದ್ಘಾಟಿಸಲಾಗಿದೆ. ಇದರಿಂದ ಕಿಡ್ನಿ ಸಮಸ್ಯೆಯಿಂದಾಗಿ ಬಳಲ್ತಾ ಇದ್ದ ಜನರು ಮೊದಲು ಡಯಾಲಿಸಿಸ್ ಮಾಡಿಸಬೇಕೆಂದರೆ ಹಾಸನ, ಬೆಂಗಳೂರು, ಮೈಸೂರು ಹೋಗುವ ಪರಿಸ್ಥಿತಿ ಇತ್ತು. ಆದರೆ ಇದೀಗ ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ಡಯಾಲಿಸಿಸ್ ಉಚಿತವಾಗಿ ಮಾಡಿಸಬಹುದಾಗಿದೆ. ಇನ್ನು ಈ ವೇಳೆ ಶಾಸಕ ಕೆಎಂ ಶಿವಲಿಂಗೇಗೌಡರು ಮಾತನಾಡಿ, ಅರಸೀಕೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಡಯಾಲಿಸಿಸ್ ಘಟಕ ಕೇಂದ್ರ ಪ್ರಾರಂಭ ಮಾಡಿದ್ದು ಮೊದಲು 2-3 ಜನರಿಗೆ ಮಾತ್ರ ಡಯಾಲಿಸಿಸ್ ಆಗ್ತಾ ಇತ್ತು. ಆದ್ರೀಗ ಒಂದೇ ದಿನದಲ್ಲಿ ಸುಮಾರು 14 ರೋಗಿಗಳಿಗೆ ಡಯಾಲಿಸಿಸ್ ಮಾಡುವ ಆಧುನಿಕ ಉಪಕರಣಗಳನ್ನು ಬಳಸಲಾಗ್ತಾ ಇದೆ. ಅಲ್ಲದೆ ಡಯಾಲಿಸಿಸ್ ಸಮಸ್ಯೆ ಇರುವ ಸಾರ್ವಜನಿಕರು ಖಾಸಗಿ ಆಸ್ಪತ್ರೆಗೆ ಹೋಗಿ 8-10 ಸಾವಿರ ನೀಡುವ ಬದಲು ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ನೋಂದಾಯಿಸಿ ಉಚಿತವಾಗಿ ಡಯಾಲಿಸಿಸ್ ಮಾಡಿಸಿಕೊಳ್ಳಿ ಎಂದು ಮನವಿಯನ್ನ ಮಾಡಿದ್ರು. ಈ ದಿವಸ ಅರಸೀಕೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಘಟಕವನ್ನ ಪ್ರಾರಂಭ ಮಾಡಿದ್ದೀವಿ. ಡಯಾಲಿಸಿಸ್ ಘಟಕ ಕೇವಲ 2-3 ಜನಕ್ಕೆ ಮಾತ್ರ ಅವಕಾಶ ಇತ್ತು. ಅದನ್ನ 14 ಜನಕ್ಕೆ ಹೆಚ್ಚಿಸಿ ಆಧುನೀಕರಣ ಮಾಡಿ ವ್ಯವಸ್ಥಿತವಾಗಿ ಆಧುನಿಕ ವ್ಯವಸ್ಥೆ ಒಳಗಡೆ ಇವತ್ತು ಈ ಘಟಕವನ್ನು 14 ಜನರಿಗೆ ಏಕಕಾಲದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಘಟಕವನ್ನು ಓಪನ್ ಮಾಡಿದ್ದೇವೆ. ಅದಕ್ಕೆ ಶ್ರಮಿಸಿರ್ತಕ್ಕಂಥ ಸಿಬ್ಬಂದಿ ವರ್ಗಕ್ಕೆ, ನಮ್ಮ ರಕ್ಷಾ ಸಮಿತಿ ಸದಸ್ಯರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುವುದರ ಜೊತೆಗೆ ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಯಾರು ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ 5-7 ಸಾವಿರ ರೂಪಾಯಿ ಹಣವನ್ನು ಕೊಟ್ಟು ನೀವು ಡಯಾಲಿಸಿಸ್ ಅನ್ನು ಮಾಡಿಸ್ಕೊಳ್ತಕ್ಕಂಥದ್ದನ್ನು ನಿಲ್ಲಿಸಿ, ಇದರಲ್ಲಿ 3-4 ಶಿಫ್ಟ್ನಲ್ಲಿ ಒಂದು ದಿವಸಕ್ಕೆ 40-50 ಜನಕ್ಕೆ ಬೇಕಾದ್ರೂ ಡಯಾಲಿಸಿಸ್ ಅನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಕಲ್ಪಿಸಲಾಗಿದೆ. ಇನ್ನು ಮುಂದೆ ಯಾರ್ಯಾರು ಎಲ್ಲಿ ಕಿತ್ತೂರಿಗೆ ಹೋಗ್ತಾ ಇದ್ದಾರೋ, ಅರಸೀಕೆರೆ ತಾಲೂಕಿನವರು ಹಾಸನಕ್ಕೆ ಹೋಗ್ತಾ ಇದ್ದಾರೋ, ಎಲ್ಲೂ ಹೋಗ್ತಾ ಇದ್ದಾರೋ ಎಲ್ಲರೂ ಸಹ ಇಲ್ಲಿ ಬಂದು ನೋಂದಾಯಿಸ್ಕೊಂಡು ಸರದಿಯ ಸಾಲಿನಲ್ಲಿ ನಿಂತು ಎಲ್ಲರೂ ಡಯಾಲಿಸಿಸ್ ಅನ್ನು ಮಾಡಿಸ್ಕೋಬೇಕು. ಒಳ್ಳೆ ಕಂಪನಿಯವರು ಬಂದಿದ್ದಾರೆ, ಚೆನ್ನಾಗಿ ನಡೆಸ್ತಾ ಇದ್ದಾರೆ. ನಮ್ಮ ಸರ್ಕಾರಿ ಆಸ್ಪತ್ರೆ ಎಲ್ಲ ವೈದ್ಯರು ಕೂಡ ಸಹಕರಿಸಿದ್ದಾರೆ. ನಿಜವಾಗ್ಲೂ ಇದೊಂದು ಒಳ್ಳೆ ಕೆಲಸ ಅರಸೀಕೆರೆ ತಾಲೂಕಿನ ಜನತೆಗೆ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸಿಕೊಳ್ತಾ, ಇದಕ್ಕೆ ಶ್ರಮಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಇನ್ನು ಈ ವೇಳೆ ಆಸ್ಪತ್ರೆಯ ಆಡಳಿತಾಧಿಕಾರಿ ಉಮೇಶ್, ಅಧಿಕಾರಿಗಳು ಸೇರಿದಂತೆ ವೈದ್ಯರು, ರಕ್ಷಾ ಕಮಿಟಿಯ ಸದಸ್ಯರು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.